ಕ್ರಮ ವಹಿಸಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಹೋಮ್ ಗಾರ್ಡ್ಸ್ ಬೇಕು ಈ 70 ದಿನ ಅದನ್ನು ಮಂಜೂರು ಮಾಡಿಕೊಡೋದಕ್ಕೆ ನಾನು ಹೇಳಿದ್ದೀನಿ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಆಗಿ ಎಲ್ಲೆಲ್ಲಿ ಈಗ ಸುರಿಪುರದ ಹತ್ರ ಪಕ್ಷಿವನ ಮತ್ತು ದೇವಸ್ಥಾನ ಅಥವಾ ಒಳ್ಳೆಯ ತರಕಾರಿ ರೋಡ್ಗಳಿವೆ ಅಲ್ಲೆಲ್ಲ ಬ್ಯಾರಿಕೇಡ್ಸ್ ಹಾಕಿ ಬ್ಲಾಕ್ ಮಾಡೋಕ್ಕೆ ಕಂಪ್ಲೀಟು ನೀರು ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲ ಬ್ಯಾರಿಕೇಡ್ಸ್ ಹಾಕಿ ಹೋಗ್ತೀವಿ. ಅಲ್ಲಿ ಬರೀ ಬ್ಯಾರಿಕೇಡ್ಸ್ ಹಾಕಿ ಒಂದೇ ಎಲ್ಲ ತೆಗೆದುಬಿಟ್ಟು ಹೋಗ್ತಾರೆ ನೋಡ್ಲಿಕ್ಕೋಸ್ಕರ ಅದಕ್ಕೆ ಎಲ್ಲ ಕಡೆ ಪೊಲೀಸರು ಮತ್ತು ಹೋಮ್ ಗಾರ್ಡ್ಸ್ ಪ್ರತಿಯೊಬ್ಬರು ಅಲ್ಲಿ ನೇಮಕ ಮಾಡಲಿಕ್ಕೆ ಹೇಳಿದ್ದೀನಿ. ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಕಂಪ್ಲೀಟ್ ಯಾವುದೇ ಒಂದು ಅನಾಹುತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಂಪ್ಲೀಟು ಹೇಳಿದ್ದೀವಿ. ಮತ್ತು ಈ ಮಳವಳ್ಳಿವರೆಗೂ ವಿಸಿಟ್ ಮಾಡಲಿಕ್ಕೆ ಹೇಳಿದ್ದೀನಿ ಡಿ ಸಿ ಅವರಿಗೆ, ಎಲ್ಲ ಕಡೆ ಪಂಚಾಯತಿಯವರಿಗೆ, ತಹಸೀಲ್ದಾರರಿಗೆ, ಸೊ ಇಒ ಅವರಿಗೆ ಮತ್ತು ಪೊಲೀಸ್ನವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಇದನ್ನು ಇವತ್ತು ನಾಳೆ ಒಳಗಡೆ ನಾವು ಏನೇನು ಕೇರ್ ತಗೊಳ್ಳೋಕ್ಕೆ ಸಾಧ್ಯನೋ ಯಾವಾಗ ಬೇಕಾದ್ರೂ ನೀರು ಜಾಸ್ತಿ ಆಗ್ಬೋದು. ಬಹುಶಃ ನಾಳೆ ಸಾಯಂಕಾಲಕ್ಕೆ ಇವತ್ತಿನ ಥರನೇ ಬಂದರೆ 50 ರಿಂದ 60 ಸಾವಿರ ನಾವು ಒಳ್ಳೆ ನೀರು ಬಿಡಬಾರ್ದು, ನೀರು ಬಿಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ನಾವು 1-1.5 ಅಡಿ ಗ್ಯಾಪ್ ಇಟ್ಬೋದು. ಸೊ 124 ಅಡಿಗಿಂತ ನಾವು 122 ಅಡಿ 123 ಕಟ್ಟೆ ನಾವು ಫಿಲಪ್ ಮಾಡ್ತೀವಿ. 1.5 ಅಡಿ ಗ್ಯಾಪ್ ಇಟ್ಕೋಬೇಕಾಗುತ್ತೆ. ಸೊ ಬಹುಶಃ ನಾಳೆ ಬೆಳಗ್ಗೆ ಹೊತ್ತಿಗೆ ನಮಗೆ 122 ಹತ್ರ ಇವತ್ತು ಬಿಡ್ತಾ ಇದ್ರು, ಒಂದು ದಿವಸ ನೆಚ್ಚಿಬಿಟ್ರೆ ಅದ್ರ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ನಾವು ಸೊ ನಾಳೆಗೆ 50,000 ನೀರು ಹೊರಗಡೆ ಹೋಗುವಂಥ ಸನ್ನಿವೇಶ ಇದೆ. ಈಗಾಗಲೇ ಕಬ್ಬಿನಲ್ಲಿ 40-70,000 ಹೋಗ್ತಾ ಇದೆ. ಸೊ ಮತ್ತು ಇದೇನಾಗುತ್ತೆ, ತಮಿಳುನಾಡಿನ ಸಂಗಮದಲ್ಲಿ ಸೊ ನಾವು ಮನೆಯಲ್ಲಿ ಕನಕಪುರ ಸಂಗಮ ಇದೆಯಲ್ಲ, ಅಲ್ಲಿ ಈ ಎರಡೂ ಸೇರಿದಾಗ ಸೊ ನಾವು ಪ್ರೆಸರ್ ಹೋಗಲ್ಲ, ರಿಸೀವ್ ಮಾಡಲ್ಲ, ಇಷ್ಟು ನೀರು ಅದು ಹಿಂದಕ್ಕೆ ನೂಕುತ್ತೆ. ಹಿಂದಕ್ಕೆ ನೂಕೋ ನೀರು ಸೀರೆಗೆ ಪಡೆದು ಸಮಸ್ಯೆ ಆಗುತ್ತೆ, ಸೀರೆಗೆ ಪಡೆದು ಸಮಸ್ಯೆ ಆಗುತ್ತೆ. ಈಸಿಯಾಗಿ ನಾವು ಹೋಗ್ಬಿಟ್ರೆ ನೀರು ಎಷ್ಟು ಬಂದು 1 ಲಕ್ಷ ಬಿಟ್ಟು ಹೋಗ್ತೀವಿ. ಸೊ ಎಲ್ಲ ಕೆರೆಗಳಿಂದ ಎಷ್ಟು ಸಾಧ್ಯನೋ ಅಷ್ಟು ಫಿಲಪ್ ಮಾಡೋಕ್ಕೆ. ಎಲ್ಲೂ ಇನ್ನೂ ಟೈಲೆಂಟ್ಗಳಲ್ಲಿ ಮರಳಿ ಮನೆಯಲ್ಲಿ ಒಟ್ಲಾಕಕ್ಕೆ ಹೋಗ್ತಾ ಇಲ್ಲ. ಅವೆಲ್ಲ ಒಟ್ಲಾಕೋದು ಇನ್ನೊಂದು ಟೈಮು ಅಥವಾ ಆಗಕ್ಕೆ ಬರ್ತೀವಿ. ನಾವು ಅಲ್ಲೇ ಬಿಟ್ಟ ಬೀಜನ ಕೊಡ್ಲಿಕ್ಕೆ ಹೇಳಿದ್ರು ಜನ. ಸೊ ಒಟ್ಲಾಗಕ್ಕೆ ಅವ್ರು ಪ್ರತಿ ವರ್ಷದಂತೆ ಮಾಡ್ತಕ್ಕಂಥದ್ದು. ರಾಗಿ ನೆಡೋದು ಯಾವಾಗ ಅಂದರೆ ಅಕ್ಟೋಬರ್ ಮನೇಲಿ ಇರಬೇಕು, ಮಧ್ಯದಲ್ಲಿ ಬೇಗ ಹಾಕಿದ್ರೆ ಮಳೆಗಾಲ ಚಿಕ್ಕಿದ್ರೆ ರಾತ್ರಿ ಹೋಗುತ್ತೆ ಅಂತ ಹಾಕಲ್ಲ. ಹಾಗಾಗಿ ಬಹುಶಃ ಇಲ್ಲಿ ಎಲ್ಲರೂ ರೈತರ ಹೆಚ್ಚಿಗೆ ಸೀತಾರಾಮನೇ ರೈತರಲ್ಲ, ಅವ್ರು ಗೊತ್ತಿರುತ್ತೆ. ಸೊ ಅದರಿಂದ ಬಹುಶಃ ನಾವು ಈಗ 5-6 ಸಾವಿರ ನೀರನ್ನು ಅಣೆಕಟ್ಟು, ಈ ಬಿಸಿನಾಲೆ, ಮೈಸೂರು ಭಾಗಕ್ಕೆ ಎಲ್ಲ ಕಡೆ ಕೊಟ್ಟು ಎಲ್ಲ ಅಚ್ಚುಕಟ್ಟೆಯಲ್ಲಿ ಕೆರೆ ಕಟ್ಟೆಗೆಲ್ಲ ತುಂಬಿಸುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಈ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ನಮ್ಮ ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ಎಲ್ಲರೂ ಸೇರಿಕೊಂಡು ಭಾಳ ಗಮನದಲ್ಲಿರ್ತಾರೆ. ನನಗೆ ಪ್ರತಿ 2 ಗಂಟೆಗೆ ಒಂದ್ಸಾರಿ ಈ ಎಲ್ಲ ವರದಿಯನ್ನು ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ. ಸೊ ನಾನು ಅಸೆಂಬ್ಲಿಯಲ್ಲಿ ಎಲ್ಲೇ ಇರಲಿ ನಾನು ಅದನ್ನು ಪೂರ್ತಿ ಮಾನಿಟರ್ ಮಾಡ್ತಾ ಇರ್ತೀನಿ. ಏನೇ ಸರ್ಕಾರದಿಂದ ಅವಶ್ಯಕತೆ ಇದ್ದು ಸೌಲಭ್ಯ ತಕ್ಷಣ ಅದನ್ನು ಅವ್ರಿಗೆ ಸಪೋರ್ಟ್ ಆಗ್ತಿಲ್ಲ ಅಂತ ಕೆಲಸನ ಮಾಡ್ತೀವಿ. ಹೇಮಾವತಿನಲ್ಲೂ ಆಲೇ ಎಕ್ಸಸ್ ಆಗಿ ಇಲ್ಲಿ 20,000 ಕ್ಯೂಸೆಕ್ಸು ಅದು ಕೆ ಆರ್ ಎಸ್ ಬರ್ತಾ ಇದೆ. ಇವತ್ತು ಸಾಯಂಕಾಲದಲ್ಲಿ ಅದು ರೀಚ್ ಆಗ್ತಾ ಇದೆ. ಅದನ್ನು ಸಹ ತುಮಕೂರು, ಹಾಸನ, ಮಂಡ್ಯ ಎಲ್ಲ ಕಡೆ ಕೆರೆಗಳು ತುಂಬಿಸಲಿಕ್ಕೆ ಅಲ್ಲೂ ಸಹ ಕಾಲುವೆ ಬಿಟ್ಟಿದೆ. ಸೊ ನಮ್ಮಲ್ಲಿ ಒಂದು ಡೆಫ್ನೆಟ್ಲಿ ಹತ್ರ ಸ್ವಲ್ಪ ಸ್ಕಿಪ್ ಆಗಿರೋದ್ರಿಂದ ಸ್ವಲ್ಪ ಒಂದು 2-3 ದಿವಸ ಪ್ರಾಬ್ಲಮ್ ಇದೆ. ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ನೀರು ಬರೋ ಥರ ಮಾಡಬೇಕು ಅಂತ ಹೇಳಿದ್ವಿ. ಸೊ ಇದು ಎಲ್ಲ ಕಡೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು. ಕೆ ಆರ್ ಎಸ್ ಇಂದ ವಿಸಿಟ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀವಿ. ನಾನು ಸ್ವಲ್ಪ ಸೊ ಅವರು ವಿಸಿಟ್ ಮಾಡಿ ನನ್ನ ಇನ್ಫಾರ್ಮೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಆಶ್ರಮ ಇದೆ. ಆಶ್ರಮ 1 ಲಕ್ಷ ದಾಟಿದ್ರು, 1 ಲಕ್ಷ ಹತ್ರ ಹೋದ್ರು ಅವರು. ಸೊ ಅದು 50-60 ಸಾವಿರ ತೆಗೆದುಲೇ ಹೋದ್ರು, ಅವ್ರ ಹೊರಗಡೆ ಬರಲಿಕ್ಕಾಗಲ್ಲ. ಅವ್ರನ್ನ ಖಾಲಿ ಮಾಡಿ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಸಹ ಫೋನಲ್ಲಿ ಹಾಕಿದ್ದು ಅಂತ ಹೇಳಿದ್ರು. ಅವ್ರೇನೋ ನಾವಿಲ್ಲ, ನಾವು ಆ್ಯಕ್ಟಿವ್ ತೊಂದರೆ ಆದ ಪರವಾಗಿಲ್ಲ, ನಾವು ಹೊರಗಡೆ ಬರಲ್ಲ, ಇಲ್ಲೇ ಇರ್ತೀವಿ. ಸೊ ನಮಗೆ ಅಲ್ಲಿವರೆಗೂ ಫುಡ್ ಏನು ಬೇಕೋ ಎಲ್ಲ ಇಟ್ಕೊಂಡಿರ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ 1 ಲಕ್ಷ 1.5 ಲಕ್ಷ ನೀರು ಬಂದರೂ ಏನೋ ತೊಂದರೆ ಇಲ್ಲ ಅನ್ನೋದಾದರೆ ಸರಿ, ಅದಕ್ಕಿಂತ ಜಾಸ್ತಿ ಆದರೆ ಅವರ ಮುಟ್ಟುತ್ತಾ ಅನ್ನೋದನ್ನು ಚೆಕ್ ಮಾಡಕ್ಕೆ ಹೇಳಿದ್ವಿ. ಅವ್ರ ಆಶ್ರಮಕ್ಕೆ ಪ್ರವೇಶ ಆಗುತ್ತೆ ಅನ್ನೋದಾದರೆ ಅವ್ರನ್ನ ನಾವು ಖಾಲಿ ಮಾಡಿಸ್ಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಅವರಿಗೆ ಯಾವುದೇ ಕಾರಣಕ್ಕೆ ಆ ಆಶ್ರಮದ ಒಳಗಡೆ ನೀರು ಪ್ರವೇಶ ಮಾಡಲ್ಲ ಅಂದರೆ ಅವ್ರು ಸಂಪೂರ್ಣವಾಗಿ ಇರ್ತೀವಿ ಅಂತ ಅದು ಒಂದಂತ. ಸೊ
ಅದೇನೇ ಇವತ್ತು ಇನ್ನೊಂದ್ಸಲಿ ನಾನು ಮಾತಾಡ್ತಿದ್ದಂಗೆ ಡಿ ಸಿ ಅವರು ಮಾತಾಡಿದ್ದಾರೆ, ಪೊಲೀಸ್ನವರು ಮಾತಾಡಿದ್ದಾರೆ, ಇದನ್ನು ನೋಡಿ ಆಶ್ರಮ ಚೇಂಜ್ ಮಾಡ್ತಿದ್ದೀವಿ.